ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಿನ್ನೆ ಬಿಜೆಪಿ ಈ 3 ಬೈ ಎಲೆಕ್ಷನ್ಗಳಲ್ಲಿ ಬಿಜೆಪಿ ಎಡವದ್ದೆಲ್ಲಿ ಅನ್ನೋದ್ರ ಬಗ್ಗೆ ಪರಾಮರ್ಶೆಯನ್ನ ಮಾಡಲಾಗಿತ್ತು. ಗೆದ್ದ ಕಾಂಗ್ರೆಸ್ ಪಾಳೆಯ ಗೆಲುವಿನ ಸಂಭ್ರಮದಲ್ಲಿದ್ರೆ ಬಿಜೆಪಿ ಹಾಗೆ ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಜೆಡಿಎಸ್ನಲ್ಲಿ ಸೋಲಿನ ಆತ್ಮಾವಲೋಕನ ಪರಾಮರ್ಶೆ ಪ್ರಾರಂಭ ಆಗಿದೆ. ಪ್ರಮುಖವಾಗಿ ನಿನ್ನೆ ಬಿಜೆಪಿ ಆಯ್ತು, ಇವತ್ತು ಜೆಡಿಎಸ್ನ ಬಗ್ಗೆ ಪರಾಮರ್ಶೆ ಮಾಡೋಣ ಅಂತ ನಾವನ್ಕೊಂಡ ಸಂದರ್ಭದಲ್ಲೇನೆ ದಳದ ಮನೆ ಒಳಗಿಂದಲೇ ಅಪಸ್ವರಗಳು ಬರಲಿಕ್ಕೆ ಪ್ರಾರಂಭವಾಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸೋತಿದ್ದ ಅಥವಾ ಅವರನ್ನ ಸೋಲೋ ಹಾಗೆ ಮಾಡಿದ್ದ ಅನ್ನೋ ಅನುಮಾನಕ್ಕೆ ಕಾರಣವಾಗುವ ಬೆಳವಣಿಗೆಗಳು ಜೆಡಿಎಸ್ ಪಾಳ್ಯದ ಒಳಗೆ ನಡೆದಿದೆ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಚನ್ನಪಟ್ಟಣದಲ್ಲಿ ಸೋತಿದ್ಯಾಕೆ, ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣವಾದವರು ಯಾರು, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯನ್ನ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಪ್ರಾರಂಭ ಮಾಡೋಣ. ಚನ್ನಪಟ್ಟಣದಲ್ಲಿ ನಡೀತಾ ಅಡ್ಜಸ್ಟ್ಮೆಂಟ್, ಬಿಜೆಪಿ ಮತಗಳಿಂದಲೇ ಗೆದ್ರ ಸಿಪಿ ಯೋಗೇಶ್ವರ್, ದಳದ ನಾಯಕರು ತುಂಬಿದ್ರಂತೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ. ಡಿಕೆ ಶಿವಕುಮಾರ್ ಅವರು ಸಿಡಿಸಿದ ಈ ಬಾಂಬ್ನಿಂದ ಮೈತ್ರಿ ಪಾಳೆಯದಲ್ಲಿ ಶುರುವಾಗಿದೆ ಹೊಸ ತಳಮಳ. ಡಿಕೆ ಶಿವಕುಮಾರ್ ಅವರ 2 ಹೇಳಿಕೆಗಳು, ಒಂದು ಬಿಜೆಪಿಯಿಂದಲೇ ನಮಗ್ ಬಲ ಸಿಕ್ತು ಗೆಲುವಾಯಿತು ಅಂತ ಹೇಳಿದ್ದು, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಏಟು ಹೇಗೆ ಬಿತ್ತು ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರ 2 ಹೇಳಿಕೆಯನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ, ಬಿಜೆಪಿಯವರು ಮಾಡಿದ್ದಾರೆ. ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂದರೆ, ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ಅಂದಿದ್ರೆ, ದಳದವರು ಸಹಾಯ ಮಾಡಿಲ್ಲ ಅಂದರೆ ನಮ್ಗೆ ಇಷ್ಟು ಓಟು ಬರ್ತಿರಲಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸ್ತೇನೆ. ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ಅದು ನಮ್ಗೆ ಇಂಪಾರ್ಟೆಂಟ್. ನನಗೆ ಗೊತ್ತು ಯೋಗೇಶು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ. ನಿನ್ನೆ ಅವ್ರಿಗೆ ದಡ್ರ ಜಿಲ್ಲಾ ಮಿನಿಸ್ಟರ್ ಆಗಿದ್ದವರು, ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೆ ಜನರ ನಾಡಿ ಗೊತ್ತಿತ್ತು. ಈಗ ಚನ್ನಪಟ್ಟಣದಲ್ಲಿ ಇರೋಂಥ ಬಿಜೆಪಿ ಕಾರ್ಯಕರ್ತನ ಬಿಡಿ, ಈಗ ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ, ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇರೋದಿಲ್ಲ, ಅವರೆಲ್ಲ ಯಾರಿಗೂ ಓಟ್ ಹಾಕಿದ್ದಾರೆ, ಅವ್ರ ಬೂತ್ಗಳೆಲ್ಲ ಯಾರಿಗೂ ಓಟ್ ಬಿದ್ದಿದೆ. ನಾನು ಬಿಚ್ಚಿ ಮಾತಾಡಕ್ ಹೋಗಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. 30 ಮರ ಏಟು ಹೆಂಗ್ ಬಿದ್ದಿದ್ಯೋ ಅಂತ ನೋಡ್ಕೊಳ್ಳಿ ನೀವು. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊರಗಿನಿಂದ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಎಸ್ ಸರ್. ಇನ್ನು ಕಾಂಗ್ರೆಸ್ನ ವಕ್ತಾರರು ಗೆಲುವಿನ ಖುಷಿಯ ಸಂಭ್ರಮದ ನಗೆಯೊಂದಿಗೆ ನಟರಾಜ್ ಗೌಡ್ರು, ನಮಸ್ಕಾರ ಸರ್, ಕಂಗ್ರಾಚುಲೇಷನ್ಸ್ ಫಾರ್ ದ ವಿಕ್ಟರಿ ಅಂಡ್ ವೆಲ್ಕಮ್ ಕಾರ್ಯಕ್ರಮಕ್ಕೆ. ಬಿಜೆಪಿ ವಕ್ತಾರರು ಚೀನಾ ರಾಮು ಸರ್ ಆಫ್ಟರ್ ಲಾಂಗ್ ಟೈಮ್, ಹಾಗೆ ಜೆಡಿಎಸ್ ನ ವಕ್ತಾರರು ವೀರಣ್ಣ ಸರ್. ಇವತ್ತು ಹೆಚ್ಚಿಗೆ ಪ್ರಶ್ನೆಗಳು ಹೆಚ್ಚಿಗೆ ಉತ್ತರಗಳು ವೀರಣ್ಣ ಅವ್ರಿಗೇನೆ. ಹೀಗಾಗಿ ಚರ್ಚೆಯನ್ನ ಅವ್ರ ಹತ್ರ ಜಾಸ್ತಿ ಪ್ರಶ್ನೆ ಇದ್ರು ಕೂಡ ಕಾಂಗ್ರೆಸ್ ನಿಂದ ಪ್ರಾರಂಭ ಮಾಡ್ತಿರ್ತೀನಿ. ಕ್ಷಮೆ ಇರಲಿ ವೀಕ್ಷಕರಿಗೆ, ಸ್ವಲ್ಪ ಆರೋಗ್ಯ ಸಮಸ್ಯೆ, ಗಂಟ್ಲು ಪ್ರಾಬ್ಲಮ್ ಇದೆ. ನಟರಾಜ್ ಗೌಡ್ರೆ, ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಗಮನಿಸಿದ್ರಿ. ಬಿಜೆಪಿಯ ಸಹಾಯದಿಂದಲೇ ಕಾಂಗ್ರೆಸ್ಗೆ ಗೆಲುವಾಯ್ತು, ಅರ್ಥಾತ್ ಸಿಪಿ ಯೋಗೇಶ್ವರ್ ಅವರಿಗೆ ಗೆಲುವಾಯ್ತು ಅಂದ್ರೆ ಪೂರ್ತಿ ಕ್ರೆಡಿಟ್ ನಿಮಗಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಅದು ಹೆಂಗಿದು, ಅಡ್ಜಸ್ಟ್ಮೆಂಟಾ ಅಥವಾ ಏನಂತ ಹೇಳಿದನ ಮತದಾರರು ಪ್ಲಸ್ ವೀಕ್ಷಕರು ಅರ್ಥ ಮಾಡ್ಕೊಳ್ಬೇಕು? ಇಲ್ಲ ನೋಡಿ, ಈ 3 ಕ್ಷೇತ್ರಗಳಲ್ಲಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಎಲ್ಲ ಸಾರ್ವಜನಿಕರು ಮತ್ತೆ ಆ ಬಿಜೆಪಿ ಜೆಡಿಎಸ್ನ ಯಾರ ಕಾರ್ಯಕರ್ತರು ಏನಾದ್ರು ಇದ್ರೆ ಬೂತ್ ಮಟ್ಟದಲ್ಲಿ, ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ, ಅವರು ಹೇಳ್ತಾ ಇದ್ದು ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿದಿವೆ, ನಮಗೆ ಗೌರವ ತಂದುಕೊಟ್ಟಿವೆ, ನಮ್ಮ ರಾಜ್ಯದ ಮಹಿಳೆಯರಿಗೆ ಒಂದು ಸ್ವಾವಲಂಬನೆ ಆತ್ಮಗೌರವ ತಂದುಕೊಟ್ಟಿದ್ದಾವೆ. ಸೊ ಹಾಗಾಗಿ ಈ ಉಪಚುನಾವಣೆಯಲ್ಲಿ ನಿಮ್ಗೆ ಗೆಲುವಾಗುತ್ತೆ. ಇದು ಬೇರೆ ಬೇರೆ ಕಾರ್ಯಕರ್ತರು ಹೇಳ್ತಾ ಇದ್ದಿದ್ದು ಮಾತುಗಳಿದು. ಬಿಜೆಪಿ ಜೆಡಿಎಸ್ ಯಾರ ಕಾರ್ಯಕರ್ತರು ಅವ್ರು ಹೇಳ್ತಾ ಇದ್ದ ಮಾತು. ಸೊ ನಮ್ಗೆ ಅದೆಲ್ಲ ಏನು ಅನ್ಸುತ್ತೆ ಅಂದರೆ, ಆ ಗ್ಯಾರಂಟಿಗಳಿಗೋಸ್ಕರ, ರಾಜ್ಯ ಸರ್ಕಾರದ ಒಳ್ಳೆ ಆಡಳಿತಕ್ಕೋಸ್ಕರ, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವಕ್ಕೋಸ್ಕರ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕೂಡ ಅವರು ಸುಮ್ಮನಿದ್ದು, ಅಥವಾ ಮತದಾರರು ಎಸ್ಪೆಷಲಿ ಆ ಮತದಾರರು ಈ ನಮ್ಮ 3 ಅಭ್ಯರ್ಥಿಗಳಿಗೆ ಹಾಕಿದ್ದಾರೆ ಅಂತ ಮಾನ್ಯ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರದ ಮಾತು, ಮಾನ್ಯ ಡಿ ಕೆ ಶಿವಕುಮಾರ್ ಮಾತು. ನಾವೆಲ್ಲೇ ಹೋದ್ರೂ ಕೂಡ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ನಿರುತ್ಸಾಹ ಕಾಣ್ತಾ ಇತ್ತು. ಸ್ಥಳೀಯ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾಯಕರು ಓಡಾಡ್ತಾ ಇದ್ರು. ಆದರೂ ಕೂಡ ಆ ಬೂತ್ ಮಟ್ಟದಲ್ಲಿ ಆ ಥರ ಕಾಣ್ತಾ ಇತ್ತು. ಬಟ್ ಚನ್ನಪಟ್ಟಣದಲ್ಲಿ ಮಾತ್ರ ಜೆಡಿಎಸ್ನವರು ಯಥೇಚ್ಛವಾಗಿ ಹಣವನ್ನು ಖರ್ಚು ಮಾಡಿ ಬಹಳ ಉತ್ಸಾಹದಿಂದ ಓಡಾಡ್ತಾ ಇದ್ದು ಜೆಡಿಎಸ್ ಕಾರ್ಯಕರ್ತರು. ಬರೀ ಜೆಡಿಎಸ್ ನವರು ಮಾತ್ರ, ಯಾಕಂದ್ರೆ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ನಾವು ಖರ್ಚು ಮಾಡಿದ್ವಿ, ನಾವೇನು ಸತ್ಯ ಹರಿಶ್ಚಂದ್ರರ
ಏನೋ ಹೇಳಿದ್ರದು ಅಲ್ಲ, ಈ ಚುನಾವಣೆ ನೋಡಿ, ಚುನಾವಣೆಗಳೆಲ್ಲ ಈಗ ಹಣ ಮತ್ತೆ ಜಾತಿ ಈ ತರ ಸಮೀಕರಣಗಳಿದಾವೆ. ಆದರೆ ಇಷ್ಟೊಂದು ಹಣವನ್ನ ಏನು ಇಡೀ ರಾಜ್ಯಕ್ಕಾಗೋಷ್ಟು ಹಣವನ್ನ ಒಂದು ಚನ್ನಪಟ್ಟಣ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಖರ್ಚು ಮಾಡ್ತಾರೆ ಮಾನ್ಯ ಕುಮಾರಸ್ವಾಮಿ ನಾವು ಅನ್ಕೊಂಡಿರಲಿಲ್ಲ. ಅಷ್ಟು ಹಣವನ್ನ ಯಥೇಚ್ಛವಾಗಿ ಖರ್ಚು ಮಾಡಿದ್ರು. ಏನೋ ಒಂದು ಓಟಿಗೆ ಯಾರೋ ಅಲ್ಲಿ ಹೇಳ್ತಾ ಇದ್ರು, ನಾವು ಒಂದು ಯಾವುದೋ ಹಳ್ಳಿಗೆ ಹೋಗಿದ್ವಿ, ಅದ್ಯಾವ ನಾಗವಾರ ಅಂತ ಪಂಚಾಯತಿಗೆ ಹೋಗಿದ್ವಿ, ಅಲ್ಲಿ ಹೇಳ್ತಾ ಇದ್ರು 3,500 ರೂಪಾಯಿ ಪರ್ ಓಟು JDSನವ್ರು ಕೊಡ್ತಾವ್ರೆ, ನೀವೇನು ಮಾಡ್ತೀರಾ ಅಂತ. ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ, ಸರ್ಕಾರ ಒಳ್ಳೆ ಆಡಳಿತ ಮಾಡಿದ್ರೆ ನಮ್ಗೆ ಓಟ್ ಹಾಕಿ ನಾವು ಮನವಿ ಮಾಡ್ತಾ ಇದ್ವಿ. ಆ ರೀತಿಯಾಗಿ JDS ಅಲ್ಲಿ ಆ ಪ್ರಯತ್ನವನ್ನು ಮಾಡಿತ್ತು. ಆದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂಗೆ ಅಲ್ಲಿ ಬಿಜೆಪಿಗೆ ಮತದಾರರ ಸಂಖ್ಯೆ ಕಡಿಮೆ. ಯಾಕಂದರೆ ಬಿಜೆಪಿಗೆ ಅಲ್ಲಿ ಒಂದು ಫೌಂಡೇಶನ್ ಹಾಕಿದ್ದೆ CP ಯೋಗೇಶ್ವರ್. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಂದರೆ ರಾಮನಗರ, ಮಂಡ್ಯ, ಮೈಸೂರು ಇಲ್ಲೆಲ್ಲ ಸ್ವಲ್ಪ ಬಿಜೆಪಿ ದುರ್ಬಲವಾಗಿದೆ ಆಸ್ ಎ ಪೊಲಿಟಿಕಲ್ ಪಾರ್ಟಿ. ಮಂಡ್ಯದಲ್ಲಿ ಇಲ್ಲಿವರೆಗೂ ಒಂದು ಕ್ಷೇತ್ರವನ್ನು ಯಾವತ್ತೂ ಗೆದ್ದಿಲ್ಲ. ರಾಮನಗರ ಜಿಲ್ಲೆನಲ್ಲೂ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಅದು CP ಯೋಗೇಶ್ವರಿಂದ ಮಾತ್ರ ಗೆಲುವಾಗಿತ್ತು. ಈಗ ಅವರೇ ಇಲ್ಲ ಅಂದಮೇಲೆ ಆ ಕಾರ್ಯಕರ್ತರೆಲ್ಲ ನನ್ನ ಪ್ರಕಾರ ಬಹುತೇಕ ಕಾರ್ಯಕರ್ತರು CP ಯೋಗೇಶ್ವರ್ಗೆ ಮತದಾನ ಮಾಡಿದ್ದಾರೆ, ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಹಂಗಾಗಿ ಮಾನ್ಯ DK ಶಿವಕುಮಾರ್ ಹೇಳಿದ್ದಾರೆ. ಅದೇ 3 ಕ್ಷೇತ್ರದ ಮತಗಳ ಗಳಿಕೆ ನೋಡಿದ್ರೆ ನೀವು, ಇದು ಗ್ಯಾರಂಟಿ ಯೋಜನೆಗಳ ಗೆಲುವು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು, ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ DK ಶಿವಕುಮಾರ್ ಏನು ಆಡಳಿತ ಇದೆ ಮತ್ತು ಸಂಘಟನೆ ಇದೆ ಅದರ ಗೆಲುವು ಅಂತ ಸ್ಪಷ್ಟ. ಆಮೇಲೆ ಬಿಜೆಪಿ ಮತ್ತು JDS ಅಲ್ಲಿ ನಾಯಕರಲ್ಲಿ ಒಗ್ಗಟ್ಟಿನ ಕೊರತೆ ಬಹಳ ಇತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರು ನಂಗೆ ಚುನಾವಣೆಯಲ್ಲಿ ಅಷ್ಟು ಅಬ್ಬರವಾಗಿ ಕಾಣಿಸ್ಲಿಲ್ಲ. ಚನ್ನಪಟ್ಟಣದಲ್ಲಾಗಲಿ ಅಥವಾ ಸಂಡೂರಲ್ಲಾಗಲಿ ಅವ್ರು ಕಾಣಿಸ್ಲಿಲ್ಲ. ಶಿಗ್ಗಾವಲ್ಲಿ ಒಂದು 2-3 ಸಲ ಹೋಗಿ ಬಂದಿದ್ದಂತ ನಾವು ಕಾಣಿಸ್ಕೊಂಡ್ವು. ಆದರೆ ರಾಜ್ಯಾಧ್ಯಕ್ಷರಿಗೆ ಕೆಲಸ ಮಾಡಲಿಕ್ಕೆ ವಿರೋಧ ಬಣ ಇದೆಯಲ್ಲ ಒಳಗಡೆನೆ. ರಮೇಶ್ ಜಾರಕಿಹೊಳಿ ಒಂದು ಹೇಳಿಕೆ, ನಾನು ಅವ್ರನ್ನ ಅಧ್ಯಕ್ಷ ಅಂತ ಯಾವತ್ತು ಒಪ್ಕೊಂಡೇ ಇಲ್ಲ, ನಾಯಕ ಅಂತ ಒಪ್ಕೊಂಡೇ ಇಲ್ಲ. ಆ ಥರದೆಲ್ಲ ಬಹಳ ಗೊಂದಲ ಅವರಲ್ಲಿದ್ದು, ಅವ್ರ ನಾಯಕತ್ವ ಮತ್ತೆ ಅವರು ಬಹಳ ದುರ್ಬಲ ಆಗಿದ್ದು ಅಂತ ಕಾಣಿಸ್ತಾ ಇತ್ತು. ನಮ್ಮಲ್ಲಿ ನಮ್ಮ ಸಂಘಟನೆ ಗ್ಯಾರಂಟಿ ಅಭಿವೃದ್ಧಿ ಗಮನಿಸಿ ಬಿಜೆಪಿ JDS ನ ಕಾರ್ಯಕರ್ತರೇನೆ ವೋಟ್ ಹಾಕ್ಬಿಟ್ರು ಕಾಂಗ್ರೆಸ್ಗೆ ಅಂತ ಆಗಿರ್ಬೋದು ಆಗಿದೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವ್ರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.